Hello everyone, I am Santosh. Today we are going to discuss the very important questions from C programming. These are some of the 2 mark questions. ನಾನು ಆಲ್ರೆಡಿ ಹಳೆ ವಿಡಿಯೋನಲ್ಲಿ 2 mark questions ಬಗ್ಗೆ ಡಿಸ್ಕಸ್ ಮಾಡಿದ್ದೆ. ಮತ್ತೆ ಸಮ್ ಅದರ್ ಕ್ವಶನ್ ಪೇಪರ್ಸ್ ಅನ್ನ ಸೆಲೆಕ್ಟ್ ಮಾಡಿ ಅದರಲ್ಲಿರೋ 2 mark questions ಹೇಗೆ ಬರ್ಬೋದು ಅಂಡ್ ಹೇಗೆ ಆನ್ಸರ್ ಮಾಡ್ಬೋದು ಅಂತ ಹೇಳ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಓಕೆ, ಫಸ್ಟ್ ಕ್ವಶನ್ ಇಸ್ ವಾಟ್ ಆರ್ ಕೀ ವರ್ಡ್ಸ್ ಅಂತ ಕೇಳಿದ್ದಾರೆ ಅಂಡ್ ಮೆನ್ಷನ್ ಎನಿ ಫೋರ್. ಮೇ ಬಿ ಈ ಕ್ವಶನ್ ಮೇ ಬಿ ಜಾಸ್ತಿ ಟೈಮ್ ಅರೈಸ್ ಆಗಿದೆ. ಕೀವರ್ಡ್ಸ್ ಅಂದ್ರೇನು? ದೇ ಆರ್ ದಿ ರಿಸರ್ವ್ಡ್ ವರ್ಡ್ಸ್ ವಿಚ್ ಹ್ಯಾವ್ ದೇರ್ ಓನ್ ಮೀನಿಂಗ್. ದೇರ್ ಆರ್ 32 ಕೀವರ್ಡ್ಸ್ ಇನ್ ಸಿ. ಓಕೆ, ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಗಿವ್ ಇಂಟ್, ಫ್ಲೋಟ್, ಕ್ಯಾರ್, ಡಬಲ್ ಅಥವಾ ಇಫ್, ರಿಟರ್ನ್. ದೇರ್ ಆರ್ ಸೋ ಮೆನಿ ಕೀವರ್ಡ್ಸ್ ಯು ಆರ್ ಯೂಸಿಂಗ್. ಓಕೆ, ನೆಕ್ಸ್ಟ್ ವಾಟ್ ಈಸ್ ಎ ವೇರಿಯೇಬಲ್ ಅಂತ ಕೇಳಿದ್ದಾರೆ. ವೇರಿಯೇಬಲ್ ಅಂದ್ರೇನು? ಇಟ್ ಈಸ್ ದ ಕ್ವಾಂಟಿಟಿ ವಿಚ್ ಚೇಂಜಸ್ ಇಟ್ಸ್ ವ್ಯಾಲ್ಯೂ ಡ್ಯೂರಿಂಗ್ ದಿ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್. ಕಾನ್ಸ್ಟಂಟ್ ಅಂದ್ರೇನು? ವ್ಯಾಲ್ಯೂ ಚೇಂಜ್ ಮಾಡೋದಿಲ್ಲ. ವೇರಿಯೇಬಲ್ ಅಂದ್ರೇನು? ವ್ಯಾಲ್ಯೂ ಚೇಂಜ್ ಆಗ್ತಾ ಹೋಗುತ್ತೆ. ಅಥವಾ ನೀವು ಡೈರೆಕ್ಟ್ ಆಗಿ ಏನು ಬರಿಬೋದು? ವೇರಿಯೇಬಲ್ ಈಸ್ ಎ ಕಂಟೈನರ್ ಆರ್ ವೇರಿಯೇಬಲ್ ಈಸ್ ಎ ನೇಮ್ ಯೂಸ್ಡ್ ಟು ಸ್ಟೋರ್ ದಿ ಡೇಟಾ ಇನ್ ದ ಮೆಮರಿ. ಫಾರ್ ಎಕ್ಸಾಂಪಲ್ ಏಜ್ ಈಸ್ ಎ ವೇರಿಯೇಬಲ್. ಇದರಲ್ಲಿ ಏಜ್ ಅನ್ನೋದು ಒಂದು ವೇರಿಯೇಬಲ್. ಇಂಟ್ ಎ, ಇಂಟ್ ಬಿ, ಇಂಟ್ ಸಿ ಈ ಥರ ನೀವು ಬರಿತೀರಲ್ಲ, ಎ ಬಿ ಸಿ ಆರ್ ದಿ ನೇಮ್ಸ್. ದೇ ಆರ್ ಕಾಲ್ಡ್ ವೇರಿಯೇಬಲ್ಸ್ and the value of variable will change. Next question is what are relational operators ಅಂತ ಕೇಳಿದ್ದಾರೆ. ರಿಲೇಷನಲ್ ಆಪರೇಟರ್ಸ್ ಯಾಕೆ ಯೂಸ್ ಮಾಡ್ತಾರೆ? ರಿಲೇಟ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತಾರೆ. or they are used to compare two values. For example, greater than, less than or equal to, greater than or equal to, not equal to. ಈ ಥರ we have 6 relational operators. ಇದನ್ನು ಜಾಸ್ತಿ ಟೈಮ್ ಕ್ವಶನ್ ಕೇಳಿದಾರೆ ನೋಡಿ, ಅಥವಾ ಲಾಜಿಕಲ್ ಆಪರೇಟರ್ಸ್ ಕೇಳ್ತಾರೆ. ನೆಕ್ಸ್ಟ್ ವಾಟ್ ಈಸ್ ಆನ್ ಅರೇ? ದಿಸ್ ವಿಲ್ ಬಿ ದ ಡೆಫಿನೆಟ್ ಕ್ವಶನ್. ಸಿಂಗಲ್ ಡೈಮೆನ್ಷನಲ್ ಅರೇ ಅಂತ ಕೇಳ್ಬೋದು ಅಥವಾ 2 ಡೈಮೆನ್ಷನಲ್ ಅರೇ ಅಂತ ಕೇಳ್ಬೋದು. ಅರೇ ಅಂದ್ರೆ ಏನು? ಇಟ್ ಈಸ್ ದಿ ಕಲೆಕ್ಷನ್ ಆಫ್ ಸೇಮ್ ಟೈಪ್ ಆಫ್ ಐಟಮ್ಸ್. ಎಲ್ಲ ಸೇಮ್ ಟೈಪ್ ಆಫ್ ಐಟಮ್ಸ್ ಇದ್ರೆ ಅದಕ್ಕೆ ಏನಂತ ಕರಿತೀವಿ? ಅರೇ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಂಟ್ ARR 5 ಅಂತ ಕೊಟ್ಟಿದ್ದಾರೆ. ಅಂದ್ರೇನು? ದೇರ್ ಆರ್ 5 ಇಂಟೀಜರ್ಸ್ ವಿ ಕ್ಯಾನ್ ಸ್ಟೋರ್ ಇನ್ ದಿಸ್ ARR array name. ನೆಕ್ಸ್ಟ್ ಕ್ವಶನ್ ಇಸ್ ವಾಟ್ ಈಸ್ ಎ ಫಂಕ್ಷನ್ ಅಂತ ಕೇಳಿದ್ದಾರೆ. ಫಂಕ್ಷನ್ ಅಂದ್ರೇನು? ಇಟ್ ಈಸ್ ಎ ಸಬ್ ಪ್ರೋಗ್ರಾಮ್ ಆರ್ ಇಟ್ ಈಸ್ ಎ ಬ್ಲಾಕ್ ಆಫ್ ಕೋಡ್ ವಿಚ್ ಪರ್ಫಾರ್ಮ್ಸ್ ದಿ ಪರ್ಟಿಕ್ಯುಲರ್ ಟಾಸ್ಕ್. ಫಾರ್ ಎಕ್ಸಾಂಪಲ್ ಒಂದು ಫಂಕ್ಷನ್ ಡೆಫಿನಿಷನ್ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಒಂದು ಆ್ಯಡ್ ಅನ್ನೋ ಫಂಕ್ಷನ್ ಅನ್ನ ಇಲ್ಲಿ ಕ್ರಿಯೇಟ್ ಮಾಡಿ ಅಲ್ಲಿ ಪ್ಯಾರಾಮೀಟರ್ಸ್ ಯಾವ್ಯಾವ ಬೇಕು, ಎರಡು ನಂಬರ್ಸ್ ಬೇಕು ಎಡಿಷನ್ ಆಗಕ್ಕೆ. ಎಡಿಷನ್ ಮಾಡಿ ಆನ್ಸರ್ ಅನ್ನ ನಾವು ರಿಟರ್ನ್ ಕಾಲಿಂಗ್ ಫಂಕ್ಷನ್ಗೆ ಕಳಿಸ್ಬೇಕಾಗುತ್ತೆ. ದಿಸ್ ಇಸ್ ವಾಟ್ ಫಂಕ್ಷನ್ ಡೆಫಿನಿಷನ್. ನೆಕ್ಸ್ಟ್ ವಾಟ್ ಈಸ್ ಎ ಸ್ಟ್ರಿಂಗ್ ಅಂತ ಕೇಳಿದ್ದಾರೆ. ಸ್ಟ್ರಿಂಗ್ ಅಂದ್ರೆ ಏನು? ಸೆಟ್ ಆಫ್ ಕ್ಯಾರೆಕ್ಟರ್ಸ್, ಅಕ್ಷರಗಳು. ಅದಕ್ಕೇನಂತ ಕರೀತಾರೆ? ಸ್ಟ್ರಿಂಗ್ಸ್. ಅಂಡ್ ಇನ್ ಸಿ ಆಲ್ವೇಸ್ ದ ಸ್ಟ್ರಿಂಗ್ ಎಂಡ್ಸ್ ವಿತ್ ನಲ್ ಕ್ಯಾರೆಕ್ಟರ್. ಸ್ಟ್ರಿಂಗ್ ಇಲ್ಲಿಗೆ ಮುಗೀತು ಅಂತ ಹೇಳಕ್ಕೆ ಒಂದು ಕ್ಯಾರೆಕ್ಟರ್ ಆಟೋಮೆಟಿಕಲಿ ಅಸೈನ್ ಆಗುತ್ತೆ. ಅದಕ್ಕೆ ಏನಂತಾರೆ? ನಲ್ ಕ್ಯಾರೆಕ್ಟರ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಹೆಲೋ ಈಸ್ ಎ ಸ್ಟ್ರಿಂಗ್. ಈ ಸ್ಟ್ರಿಂಗ್ ಎಂಡ್ ಆಗಿದೆ ಅಂದ್ರೆ ಅದರ ಅರ್ಥ ಏನು? ದೇರ್ ವಿಲ್ ಬಿ ಎ ನಲ್ ಕ್ಯಾರೆಕ್ಟರ್. ದೆನ್ ವಾಟ್ ಈಸ್ ದ ಯೂಸ್ ಆಫ್ ಪ್ರಿಂಟ್ ಎಫ್? ಪ್ರಿಂಟ್ ಎಫ್ ಅನ್ನೋದೇನು? ಪ್ರಿಂಟ್ ಫಂಕ್ಷನ್. ಇದನ್ನ ಯಾವುದಕ್ಕೋಸ್ಕರ ಯೂಸ್ ಮಾಡ್ತಾರೆ? ಇಫ್ ವಿ ವಾಂಟ್ ಟು ಪ್ರಿಂಟ್ ದಿ ಟೆಕ್ಸ್ಟ್ ಆರ್ ವ್ಯಾಲ್ಯೂ ಆನ್ ದಿ ಸ್ಕ್ರೀನ್. ಸ್ಕ್ರೀನ್ ಮೇಲೆ ಒಂದು ಟೆಕ್ಸ್ಟ್ ಪ್ರಿಂಟ್ ಮಾಡಬೇಕಾಗಿದೆ ಅಥವಾ ವ್ಯಾಲ್ಯೂ ಪ್ರಿಂಟ್ ಮಾಡಬೇಕಾಗಿದೆ, ಅವಾಗ ಪ್ರಿಂಟ್ ಎಫ್ ಯೂಸ್ ಮಾಡಬೇಕು. ದೆನ್ ವಾಟ್ ಈಸ್ ದ ಯೂಸ್ ಆಫ್ ಸ್ಕ್ಯಾನ್ ಎಫ್ ಅಂತ ಕೇಳಿದ್ದಾರೆ. ಪ್ರಿಂಟ್ ಎಫ್ ಎದಕ್ಕೆ ಯೂಸ್ ಮಾಡ್ತಾರೆ? ಪ್ರಿಂಟ್ ಮಾಡಕ್ ಯೂಸ್ ಮಾಡ್ತಾರೆ. ಸ್ಕ್ಯಾನ್ ಎಫ್ ಎದಕ್ಕೆ ಯೂಸ್ ಮಾಡ್ತಾರೆ? ರೀಡ್ ಮಾಡಕ್ ಯೂಸ್ ಮಾಡ್ತಾರೆ ಅಥವಾ ಇನ್ಪುಟ್ ಅಂತ ನಾವು ಹೇಳ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್ ಇಫ್ ಯು ವಾಂಟ್ ಟು ರೀಡ್ ಎ ನಂಬರ್, ಅವಾಗ ಏನ್ ಮಾಡಬೇಕು? ಸ್ಕ್ಯಾನ್ ಎಫ್ ಅಂತ ಬರೀಬೇಕು. ಇಫ್ ಇಟ್ ಈಸ್ ಎ ಇಂಟೀಜರ್ ನಂಬರ್, %d ಅಂತ ಬರೀಬೇಕು. ಆ ನಂಬರ್ ಅನ್ನು ಅಡ್ರೆಸ್ ಅಲ್ಲಿ ಯು ಶುಡ್ ಸ್ಟೋರ್ ಇಟ್. ದೆನ್ ವಾಟ್ ಈಸ್ ಎ ಲೂಪ್ ಅಂತ ಕೇಳಿದ್ದಾರೆ. ಮೆನ್ಷನ್ ಇಟ್ಸ್ ಟೈಪ್ಸ್. ಲೂಪಿಂಗ್ ಅಂದ್ರೇನು? ಇಟ್ ಈಸ್ ದಿ ಪ್ರೊಸೆಸ್ ಆಫ್ ಎಕ್ಸಿಕ್ಯೂಟಿಂಗ್ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ರಿಪೀಟೆಡ್ಲಿ, ಅಥವಾ ಜಸ್ಟ್ ನೀವು ಇಟ್ ಈಸ್ ಎ ರಿಪೀಟೆಡ್ ಕೋಡ್ ಅಂತ ಬರೆದ್ರು ಸಾಕು. ಅಂಡ್ ದೇರ್ ಆರ್ 3 ಲೂಪ್ಸ್ ವಿ ಆರ್ ಯೂಸಿಂಗ್ ಇನ್ ಸಿ. ಒನ್ ಆಫ್ ದೆಮ್ ಈಸ್ ಫಾರ್ ಲೂಪ್, while loop and do while loop, and they have their own significance. ನಮಗೆ ಯಾವ್ದು ಲೂಪ್ ಯಾವಾಗ ಯೂಸ್ ಮಾಡಬೇಕು ಅವಾಗ ಯೂಸ್ ಮಾಡ್ಕೋಬೇಕಾಗುತ್ತೆ. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ while and do while ಅಂತ ಕೇಳಿದ್ದಾರೆ.
ವೈಲ್ ಅಂದ್ರೇನು ಇಟ್ ಈಸ್ ಒನ್ ಆಫ್ ದ ಲೂಪ್, ಬಟ್ ಇಲ್ಲಿ ಕಂಡೀಷನ್ ಈಸ್ ಟೆಸ್ಟೆಡ್ ಫಸ್ಟ್ ಆ್ಯಂಡ್ ದೆನ್ ಇಟ್ ಈಸ್ ಎಕ್ಸಿಕ್ಯೂಟೆಡ್. ಬಟ್ ಡೂ ವೈಲಲ್ಲಿ ಏನಾಗುತ್ತೆ, ಮೊದಲು ಒಂದ್ಸರಿ ಎಕ್ಸಿಕ್ಯೂಟ್ ಆಗುತ್ತೆ, ಆಮೇಲೆ ಎಟ್ ದಿ ಎಂಡಿಗೆ ಕಂಡೀಷನ್ ಈಸ್ ಟೆಸ್ಟೆಡ್. ಓಕೆ, ನೆಕ್ಸ್ಟ್ ವಾಟ್ ಈಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕೇಳಿದ್ದಾರೆ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದ್ರೇನು, ಇಟ್ ಈಸ್ ದಿ ಲ್ಯಾಂಗ್ವೇಜ್ ಆರ್ ಇಟ್ ಈಸ್ ಯೂಸ್ ಟು ರೈಟ್ ದಿ ಇನ್ಸ್ಟ್ರಕ್ಷನ್ಸ್ ಫಾರ್ ಕಂಪ್ಯೂಟರ್ಸ್. ಕಂಪ್ಯೂಟರ್ಸ್ಗೆ ನಾವು ಇನ್ಸ್ಟ್ರಕ್ಷನ್ ಕೊಡಬೇಕು ಅಂದರೆ ಕಂಪ್ಯೂಟರ್ದೇ ಅದರದ್ದೇ ಆದ ಲ್ಯಾಂಗ್ವೇಜಲ್ಲಿ ನಾವು ಇನ್ಸ್ಟ್ರಕ್ಷನ್ ಕೊಡಬೇಕಾಗುತ್ತೆ. ಸಮ್ ಆಫ್ ದಿ ಲ್ಯಾಂಗ್ವೇಜಸ್ ವಿ ಆರ್ ಲರ್ನಿಂಗ್ ದೇ ಆರ್ ಸಿ, ಪೈಥಾನ್, ಜಾವಾ, ದೇರ್ ಆರ್ ಸೋ ಮೆನಿ ಲ್ಯಾಂಗ್ವೇಜಸ್. ಓಕೆ, ನೆಕ್ಸ್ಟ್ ಕ್ವಶನ್ ಈಸ್ ಲಿಸ್ಟ್ ದಿ ಪ್ರಿಮಿಟಿವ್ ಡೇಟಾ ಟೈಪ್ಸ್ ಆ್ಯಂಡ್ ಫಾರ್ಮ್ಯಾಟ್ ಸ್ಪೆಸಿಫೈಯರ್ಸ್. ಪ್ರಿಮಿಟಿವ್ ಡೇಟಾ ಟೈಪ್ಸ್ ಅಂದ್ರೆ ಏನು, ಬೇಸಿಕ್ ಡೇಟಾ ಟೈಪ್ಸ್ ನಾವು ಯಾವ್ಯಾವ ಯೂಸ್ ಮಾಡ್ತೀವಲ್ಲ ಅದಕ್ಕೆ ಏನಂತ ಕರೀತಾರೆ, ಪ್ರಿಮಿಟಿವ್ ಡೇಟಾ ಟೈಪ್. ದೇ ಆರ್ ಇಂಟ್, ಫ್ಲೋಟ್, ಕ್ಯಾರ್, ಡಬಲ್. ಇಂಟಿಗೋಸ್ಕರ ಫಾರ್ಮ್ಯಾಟ್ ಸ್ಪೆಸಿಫೈರ್ ಏನು ಯೂಸ್ ಮಾಡ್ತೀವಿ, %d. ಫ್ಲೋಟ್ಗೋಸ್ಕರ ವಿ ಆರ್ ಯೂಸಿಂಗ್ %f, ಆ್ಯಂಡ್ ಕ್ಯಾರ್ಗೋಸ್ಕರ ವಿ ಹ್ಯಾವ್ %c, ಆ್ಯಂಡ್ ಡಬಲ್ ವಿ ಹ್ಯಾವ್ %lf. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಕಂಪೈಲರ್ ಆ್ಯಂಡ್ ಇಂಟರ್ಪ್ರಿಟರ್. ಇದು ಕಂಪ್ಯೂಟರ್ ಫಂಡಮೆಂಟಲ್ಸ್ ಅಲ್ಲಿನೂ ಕ್ವಶನ್ ಬರ್ಬೋದು ಅಥವಾ ಸಿನಲ್ಲಿನೂ ಕ್ವಶನ್ ಬರ್ಬೋದು. ಕಂಪೈಲರ್ ಅಂದ್ರೇನು, ಇಟ್ ಈಸ್ ಎ ಟ್ರಾನ್ಸ್ಲೇಟರ್. ಬಟ್ ಕಂಪೈಲರ್ ಏನು ಮಾಡುತ್ತೆ, ಹೋಲ್ ಪ್ರೋಗ್ರಾಮನ್ನು ಒಮ್ಮೆ ಟ್ರಾನ್ಸ್ಲೇಟ್ ಮಾಡುತ್ತೆ. ಬಟ್ ಇಂಟರ್ಪ್ರಿಟರ್ ಏನು ಮಾಡುತ್ತೆ, ಲೈನ್ ಬೈ ಲೈನ್ ಟ್ರಾನ್ಸ್ಲೇಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನಾನು ಫುಲ್ ಸೆಂಟೆನ್ಸ್ ಎಲ್ಲ ಕಂಪ್ಲೀಟ್ ಮಾಡಿದ ಮೇಲೆ ಟ್ರಾನ್ಸ್ಲೇಟ್ ಮಾಡೋದು ಯಾವುದು, ಕಂಪೈಲರ್. ಇಂಟರ್ಪ್ರಿಟರ್ ಏನು, ಒಂದೊಂದೇ ಲೈನ್, ನಾನು ಫಸ್ಟ್ ಲೈನ್ ಹೇಳ್ತೀನಿ ಅದನ್ನು ಟ್ರಾನ್ಸ್ಲೇಟ್ ಮಾಡುತ್ತೆ, ಸೆಕೆಂಡ್ ಲೈನ್ ಹೇಳ್ತೀನಿ ಅದನ್ನು ಟ್ರಾನ್ಸ್ಲೇಟ್ ಮಾಡುತ್ತೆ. ಇಟ್ ಈಸ್ ವಾಟ್ ಇಂಟರ್ಪ್ರಿಟರ್. ಯೂಶ್ವಲಿ ಸಿ ಪ್ರೋಗ್ರಾಮ್ ಇದು ಕಂಪೈಲರ್ ಲ್ಯಾಂಗ್ವೇಜ್ ಅಂತ ನಾವು ಹೇಳ್ತೀವಿ. ದಟ್ಸ್ ವೈ ವಿ ಆರ್ ಯೂಸಿಂಗ್ ಕಂಪೈಲರ್. ಮೀನ್ಸ್ ಹೋಲ್ ಪ್ರೋಗ್ರಾಮ್ ಬರೆದ ಮೇಲೆ ವಿ ಆರ್ ಟೆಸ್ಟಿಂಗ್ ಆ್ಯಂಡ್ ವಿ ಆರ್ ಟ್ರಾನ್ಸ್ಲೇಟಿಂಗ್ ಥ್ರೂ ದ ಕಂಪೈಲರ್. ವಾಟ್ ಆರ್ ಪ್ರೀ ಇನ್ಕ್ರಿಮೆಂಟ್ ಆ್ಯಂಡ್ ಪೋಸ್ಟ್ ಇನ್ಕ್ರಿಮೆಂಟ್ ಆಪರೇಟರ್ಸ್ ಅಂತ ಕೇಳಿದ್ದಾರೆ. ಪ್ರೀ ಇನ್ಕ್ರಿಮೆಂಟ್ ಅಂದ್ರೇನು, ಮೊದಲೇ ಇನ್ಕ್ರಿಮೆಂಟ್ ಮಾಡೋದು, ಆಮೇಲೆ ವ್ಯಾಲ್ಯೂವನ್ನು ಯೂಸ್ ಮಾಡ್ಕೊಳ್ಳೋದು. ಪೋಸ್ಟ್ ಇನ್ಕ್ರಿಮೆಂಟ್ ಅಂದ್ರೇನು, ಫಸ್ಟ್ ವ್ಯಾಲ್ಯೂವನ್ನು ಯೂಸ್ ಮಾಡ್ಕೋಬೇಕು, ಆಮೇಲೆ ಇನ್ಕ್ರಿಮೆಂಟ್ ಮಾಡೋದು. ಇನ್ಕ್ರಿಮೆಂಟ್ ಅಂದ್ರೇನು, ವ್ಯಾಲ್ಯೂವನ್ನು 1ಕ್ಕೆ ಹೆಚ್ಚು ಮಾಡೋದು. 5 ಇದ್ರೆ 6, 7 ಇದ್ರೆ 8 ಆಗುತ್ತೆ. ದಟ್ ಈಸ್ ವಾಟ್ ಇನ್ಕ್ರಿಮೆಂಟ್. ಒಂದೊಂದೇ ಇನ್ಕ್ರಿಮೆಂಟ್ ಮಾಡ್ತಾ ಹೋಗುತ್ತೆ. ವಾಟ್ ಆರ್ ದಿ ಅಡ್ವಾಂಟೇಜಸ್ ಆಫ್ ಗ್ಲೋಬಲ್ ವೇರಿಯೇಬಲ್ಸ್ ಅಂತ ಕೇಳಿದ್ದಾರೆ. ಗ್ಲೋಬಲ್ ವೇರಿಯೇಬಲ್ಸ್ ಅಂದ್ರೇನು, ವಿಚ್ ಆರ್ ಡಿಕ್ಲೇರ್ಡ್ ಔಟ್ಸೈಡ್ ದಿ ಮೇನ್ ಫಂಕ್ಷನ್. ಮೇನ್ ಫಂಕ್ಷನ್ಗಿಂತ ಮೊದಲೇ ಏನು ಡಿಕ್ಲೇರ್ ಮಾಡ್ತಾರೆ ಅವಕ್ಕೇನಂತಾರೆ, ಗ್ಲೋಬಲ್ ವೇರಿಯೇಬಲ್ಸ್ ಅಂತಾರೆ. ಆ್ಯಂಡ್ ದೇ ಹ್ಯಾವ್ ದೇರ್ ಸ್ಕೋಪ್ ಇನ್ ಎವ್ರಿ ಫಂಕ್ಷನ್. ಅವು ಮೇಲ್ಗಡೆ ಇರೋದ್ರಿಂದ ಅಥವಾ ಅಬೌವ್ ದಿ ಮೇನ್ ಫಂಕ್ಷನ್ ಇರೋದ್ರಿಂದ ಅದರದ್ದು ಸ್ಕೋಪು ಎಲ್ಲ ಕಡೆನೂ ಹೆಲ್ಪ್ ಆಗುತ್ತೆ. ಕ್ಯಾನ್ ಬಿ ಯೂಸ್ಡ್ ಇನ್ ಆಲ್ ದಿ ಫಂಕ್ಷನ್ಸ್. ನೀವು ಒಂದ್ಸರಿ ಡಿಕ್ಲೇರ್ ಮಾಡಿದರೆ ಸಾಕು, ಎಲ್ಲ ಫಂಕ್ಷನಲ್ಲಿ ಅವುಗಳನ್ನು ಯೂಸ್ ಮಾಡ್ಬೋದು. ಸೆಪರೇಟಾಗಿ ಪ್ರತಿಯೊಂದು ಫಂಕ್ಷನಲ್ಲಿ ಡಿಕ್ಲೇರ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಕೀಪ್ಸ್ ಡೇಟಾ ಕನ್ಸಿಸ್ಟೆನ್ಸಿ ಅಕ್ರಾಸ್ ದಿ ಫಂಕ್ಷನ್ಸ್. ಬಿಕಾಸ್ ಒಂದೇ ಕಡೆ ಡಿಕ್ಲೇರ್ ಮಾಡೋದ್ರಿಂದ ಕನ್ಸಿಸ್ಟೆನ್ಸಿ ವಿ ಕ್ಯಾನ್ ಮೇಂಟೈನ್. ದೆನ್ ವಾಟ್ ಈಸ್ ಎ ಯೂಸರ್ ಡಿಫೈನ್ಡ್ ಫಂಕ್ಷನ್ ಅಂತ ಕೇಳಿದ್ದಾರೆ. ಯೂಸರ್ ಡಿಫೈನ್ಡ್ ಫಂಕ್ಷನ್ ಅಂದ್ರೇನು, ಇಟ್ ಈಸ್ ಯೂಸ್ ಟು ಪರ್ಫಾರ್ಮ್ ಎ ಪರ್ಟಿಕ್ಯುಲರ್ ಟಾಸ್ಕ್. ಯೂಸರ್ಗೆ ಏನು ಬೇಕು ಅದನ್ನು ಟಾಸ್ಕ್ ಪರ್ಫಾರ್ಮ್ ಮಾಡೋಕ್ಕೆ ಯೂಸರ್ ಡಿಫೈನ್ಡ್ ಫಂಕ್ಷನನ್ನು ಯೂಸರ್ ಕ್ರಿಯೇಟ್ ಮಾಡ್ತಾರೆ. ಅವ್ರು ಏನು ಬೇಕಾದ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈಗ ಸ್ಕ್ವೇರ್ ರೂಟ್ ಅನ್ನೋ ಫಂಕ್ಷನ್ ಆಲ್ರೆಡಿ ಕ್ರಿಯೇಟೆಡ್ ಇದೆ. ಅದೇ ಥರ ನೀವು ನಿಮ್ಮದೇ ಓನ್ ಫಂಕ್ಷನ್ ನೀವು ಕ್ರಿಯೇಟ್ ಮಾಡೋರಿದ್ರೆ ಅದಕ್ಕೇನಂತ ಕರೀತಾರೆ, ಯೂಸರ್ ಡಿಫೈನ್ಡ್ ಫಂಕ್ಷನ್. ಅಲ್ಲಿ ನಿಮ್ಗೆ ಏನು ಬೇಕು ಆ ಟಾಸ್ಕ್ ಪರ್ಫಾರ್ಮ್ ಆಗೋ ಥರ ನೀವು ಕೋಡ್ ಬರಿಬೋದು. ವಾಟ್ ಈಸ್ ದ ಸಿಂಟ್ಯಾಕ್ಸ್, ರಿಟರ್ನ್ ಟೈಪ್ ಬರಿಬೇಕು, ಫಂಕ್ಷನ್ ನೇಮ್ ಬರಿಬೇಕು, ಬ್ರ್ಯಾಕೆಟಲ್ಲಿ ಪ್ಯಾರಾಮೀಟರ್ ಸ್ಪೆಸಿಫೈ ಮಾಡಬೇಕು, ಆ್ಯಂಡ್ ಬಾಡಿ ಆಫ್ ದಿ ಲೂಪ್ ಅಲ್ಲ, ಅದು ಬಾಡಿ ಆಫ್ ದಿ ಫಂಕ್ಷನ್ ಅಂತ ಆಗಬೇಕು. ದಿಸ್ ಈಸ್ ವಾಟ್ ಯೂಸರ್ ಡಿಫೈನ್ಡ್ function syntax. Okay, if you have any questions to ask, you can ask, or you can send me some questions to discuss. Okay, thank you.